ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಮುಂಡ್ರಗಿ ಪೊಲೀಸ್ ಠಾಣೆಯ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಕಳ್ಳತನವಾದ 1 ರೋಟಾವೇಟರ್, 1 ಟ್ರ್ಯಾಕ್ಟರ್, 2 ಟ್ರೇಲರ್ಗಳು ಮತ್ತು 1 ವಾಟರ್ ಟ್ಯಾಂಕರ್ ಸೇರಿ ಒಟ್ಟು 8,50,000 ಮೌಲ್ಯದ ವಸ್ತು ಪತ್ತೆ. ಕಳ್ಳತನ ಮಾಡಿದ್ದ 2 ಆರೋಪಿಗಳಾದ ಬಸವರಾಜ್ ಹಟ್ಟಿ, ಸುರೇಶ್ ಡಂಬಳ ಬಂಧನ. ಹೌದು, ಗದಗ ಜಿಲ್ಲೆಯ ಮುಂಡ್ರಗಿ ಶಹರದ ಹೇಮರೆಡ್ಡಿ ಮಲ್ಲಮ್ಮ ನಗರದಲ್ಲಿರುವ ಶರಣಪ್ಪ ಚನ್ನಬಸಪ್ಪ ಶಡ್ಲಿಗೇರಿ ಅವರ ಬಯಲು ಜಾಗೆಯಲ್ಲಿ ಇಟ್ಟಿದ್ದ ರೋಟಾವೇಟರ್ ಕಳ್ಳತನವಾದ ಬಗ್ಗೆ ಮುಂಡ್ರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕಳ್ಳತನವಾದ ರೋಟಾವೇಟರ್ ಪತ್ತೆ ಕಾರ್ಯಕ್ಕಾಗಿ ಬಿಎಸ್ ನೇಮಗೌಡ ಪೊಲೀಸ್ ಅಧೀಕ್ಷಕರು ಗದಗ ಜಿಲ್ಲೆ ಇವರ ಆದೇಶದಂತೆ ವಿಶೇಷ ತಂಡ ರಚನೆ ಮಾಡಿದ್ದು, ಎಂಬಿ ಸಂಕದ್ ಹೆಚ್ಚುವರಿ ಗದಗ ಪೊಲೀಸ್ ಅಧೀಕ್ಷಕರು ಹಾಗೂ ಪ್ರಭುಗೌಡ ಕೆರೆದಳ್ಳಿ ಡಿಎಸ್ಪಿ ನರಗುಂದ ಉಪವಿಭಾಗ ಅವರ ಮಾರ್ಗದರ್ಶನದಲ್ಲಿ ಮಂಜುನಾಥ್ ಕುಸುಗಲ್ ಪೊಲೀಸ್ ಇನ್ಸ್ಪೆಕ್ಟರ್ ಮುಂಡ್ರಗಿ, ಸುಮಾ ಗೊರ್ಬಾಳ್ ಪಿಎಸ್ಐ ಮುಂಡ್ರಗಿ ಅವರು ನುರಿತ ಸಿಬ್ಬಂದಿಗಳಾದ ಎಎಸ್ಐ ರವರಾದ ಎಸ್ಡಿ ನರ್ತಿ, ವಿವೈ ತಂಡ್ರಿ, ಡಿಎಂ ಹೊನಕೇರಿ ಮತ್ತು ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಜೆಐ ಬಚ್ಚೇರಿ, ಅವಿನಾಶ್ ಬ್ಯಾಳಿ, ಎಚ್ಕೆ ನದಾಫ್, ಬಸವರಾಜ್ ಬಣಕಾರ್ ಹಾಗೂ ಸಿಬ್ಬಂದಿಗಳಾದ ಮಹೇಶ್ ಗೊಳಗೊಳಕಿ, ಮಹೇಶ್ ಹೂಗಾರ್ ಇತರರು ಸೇರಿ ತನಿಖೆ ಆರಂಭಿಸಿದ್ದ ತಂಡ ಕಳ್ಳತನ ಮಾಡಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಬಂಧಿತರ ವಿಚಾರಣೆ ನಡೆಸಿದ್ದಾರೆ. ಈ ಕಾರ್ಯಕ್ಕೆ ಇಲಾಖೆಯು ಹಾಗೂ ಸಾರ್ವಜನಿಕರು ಸಹ ಹರ್ಷ ವ್ಯಕ್ತಪಡಿಸಿದ್ದಾರೆ. ವೀರೇಶ್ ಕುಕ್ಕರಿ, ಭೀಮಧ್ವನಿ ನ್ಯೂಸ್ 7.